ನಮಸ್ಕಾರ. ಕನ್ನಡದ ಸಮಸ್ತ ಸಿನಿಮಾ ಪ್ರೇಮಿಗಳಿಗೆ ಭಕ್ತಿ ಭಾವದೊಂದಿಗೆ ರಾಮಭಕ್ತ ಹನುಮಂತನ ಆರಾಧಿಸುವ ಎಲ್ಲಾ ಬಂಧುಗಳಿಗೆ ಇದು ಬರೀ ಒಂದು ಸಿನಿಮಾ ಮುಹೂರ್ತ ಕಥೆ ಅಲ್ಲ. ಇದು ನಂಬಿಕೆ, ಇತಿಹಾಸ, ಸಂಸ್ಕೃತಿ ಮತ್ತು ಕನ್ನಡ ಹೆಮ್ಮೆಯನ್ನು ಸಾರುವಂತ ಒಂದು ಮಹಾ ಅಂಜನಾದ್ರಿ ಬೆಟ್ಟ ನಮ್ಮೆಲ್ಲರ ಪಾಲಿಗೆ ಒಂದು ಪವಿತ್ರ ಸ್ಥಳ. ಇಡೀ ಭಾರತ ದೇಶದಲ್ಲಿ ಹನುಮಂತ ಹುಟ್ಟಿದ ಸ್ಥಳ ಎಂದು ನಂಬಲಾಗುವಂತ ಪುಣ್ಯಭೂಮಿ. ಈ ಭೂಮಿಯಲ್ಲಿ ಇದೀಗ ಒಂದು ಇತಿಹಾಸ ಘಟನೆ ನಡೆದಿದೆ. ಅದುವೇ ರಿಷಬ್ ಶೆಟ್ಟಿ ಅವರ ಬಹುನಿರೀಕ್ಷಿತ ಜೈ ಹನುಮಾನ್ ಚಿತ್ರದ ಅದ್ದೂರಿ ಮುಹೂರ್ತ. ಇದರ ಹಿಂದಿರುವ ಕಥೆ ಏನು, ಇದರ ಮಹತ್ವ ಏನು, ಈ ಸಿನಿಮಾ ಏನೆಲ್ಲ ಬದಲಾವಣೆ ತರಬಹುದು, ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಚರ್ಚೆ ಮಾಡೋಣ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ವಿಕೆ. ನೀವೇ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಒಂದು ಬೆಲ್ ಐಕಾನ್ ಕೂಡ ಹೋಗುತ್ತೆ, ಯಾಕೆಂದ್ರೆ ನಾವು ಇದೇ ತರ ಒಂದು ಇನ್ಫಾರ್ಮೇಟಿವ್ ವಿಡಿಯೋನ ಮಾಡ್ತಾ ಇರ್ತೇವೆ. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಅಂಜನಾದ್ರಿ ಈ ಹೆಸರು ಕೇಳಿದ ತಕ್ಷಣ ನಮ್ಮ ಮನಸ್ಸಿನಲ್ಲಿ ಮೂಡುವುದು ಹನುಮಂತನ ದಿವ್ಯ ಸಾನ್ನಿಧ್ಯ. ಕಿಷ್ಕಿಂಧ ಸಾಮ್ರಾಜ್ಯದ ಭಾಗವಾಗಿರುವಂತಹ ಈ ಪ್ರದೇಶವು ಪೌರಾಣಿಕ ಹಿನ್ನೆಲೆಯಲ್ಲಿ ಅತಿ ಮಹತ್ವದ ಸ್ಥಾನವನ್ನು ಪಡೆದುಕೊಂಡಿದೆ. ಹನುಮಂತನು ಅಂಜನಾ ದೇವಿಯ ಪುತ್ರನಾಗಿ, ವಾಯುಪುತ್ರನಾಗಿ ಇದೇ ಪುಣ್ಯ ಭೂಮಿಯಲ್ಲಿ ಜನಿಸಿದರು ಎಂಬುದು ನಂಬಿಕೆ ಕೂಡ ಇದೆ. ಅಂತಹ ಪವಿತ್ರ ಸ್ಥಳದಲ್ಲಿ ಕನ್ನಡ ಹೆಮ್ಮೆಯ ನಟ, ನಿರ್ದೇಶಕ, ಸಂಸ್ಕೃತಿಯನ್ನು ಎತ್ತಿ ಹಿಡಿಯುವಂತಹ ಕಲಾಕಾರ ರಿಷಬ್ ಶೆಟ್ಟಿ ತಮ್ಮ ಹೊಸ ಚಿತ್ರ ಜೈ ಹನುಮಾನ್ಗೆ ಮುಹೂರ್ತ ಮೂಡಿದ್ದಾರೆ. ಇದು ಕೇವಲ ಒಂದು ಸಿನಿಮಾದ ಆರಂಭದ ಸಮಾರಂಭವಲ್ಲ, ಇದು ಒಂದು ಭಾವನಾತ್ಮಕ ಕ್ಷಣ, ಒಂದು ನಂಬಿಕೆಯ ಪ್ರತಿಬಿಂಬ, ಒಂದು ಸಂಸ್ಕೃತಿಯ ಆಚರಣೆ. ವೀಕ್ಷಕರೇ, ಸಾಮಾನ್ಯವಾಗಿ ಸಿನಿಮಾಗಳ ಮುಹೂರ್ತ ಸ್ಟುಡಿಯೋಗಳಲ್ಲಿ ಅಥವಾ ದೊಡ್ಡ ದೊಡ್ಡ ಹೋಟೆಲ್ಗಳಲ್ಲಿ ನಡೆಯುತ್ತದೆ. ಆದರೆ ರಿಷಬ್ ಶೆಟ್ಟಿ ಅವರು ತಮ್ಮ ಜೈ ಹನುಮಾನ್ ಚಿತ್ರ ಮುಹೂರ್ತವನ್ನು ಹನುಮಂತನ ಜನ್ಮಸ್ಥಳ ಎಂದೇ ನಂಬಲಾಗಿರುವಂತಹ ಅಂಜನಾದ್ರಿ ಬೆಟ್ಟದಲ್ಲಿ ನೆರವೇರಿಸುವ ಮೂಲಕ ಒಂದು ಹೊಸ ಸಂಪ್ರದಾಯಕ್ಕೆ ನಾಂದಿ ಹಾಡಿದ್ದಾರೆ. ಇದು ಅವರ ಸಂಸ್ಕೃತಿ, ಪ್ರೇಮಕ್ಕೆ, ಧಾರ್ಮಿಕ ನಂಬಿಕೆಗೆ ಸಾಕ್ಷಿಯಾಗಿದೆ. ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಅರ್ಚಕರ ಸಮ್ಮುಖದಲ್ಲಿ ಭಗವಂತನ ಆಶೀರ್ವಾದದೊಂದಿಗೆ ಈ ಮುಹೂರ್ತಕ್ಕೆ ಕಾರ್ಯಕ್ರಮ ನೆರವೇರಿಸಿದೆ. ಇಡೀ ಕರುನಾಡೆ ಈ ಸುದ್ದಿಯನ್ನು ಕೇಳಿ ಸ್ವಲ್ಪ ಆಶ್ಚರ್ಯಗೊಂಡಿದ್ದಾರೆ. ವೀಕ್ಷಕರೇ, ಅಂಜನಾದ್ರಿ ಬೆಟ್ಟ ಇದು ಐತಿಹಾಸಿಕ ಮತ್ತು ಪೌರಾಣಿಕ ಹಿನ್ನೆಲೆ ಏನ್ ಗೊತ್ತಾ? ರಾಮಾಯಣ ಕಾಲದಲ್ಲಿ ಕಿಷ್ಕಿಂಧ ಸಾಮ್ರಾಜ್ಯದ ರಾಜಧಾನಿಯಾಗಿದ್ದ ಈ ಪ್ರದೇಶವು ಅನೇಕ ಮಹತ್ವ ಘಟನೆಗಳಿಗೆ ಸಾಕ್ಷಿಯಾಗಿದೆ. ಸುಗ್ರೀವ ವಾಲಿಯ ಆಳ್ವಿಕೆ, ರಾಮ ಲಕ್ಷ್ಮಣ ಸೀತಾದೇವಿಯನ್ನು ಹುಡುಕಿಕೊಂಡು ಬಂದಾಗ ಹನುಮಂತನ ಭೇಟಿ, ಸುಗ್ರೀವನಿಗೆ ಸಹಾಯ ಮಾಡಿದ ಕಥೆಗಳು ಎಲ್ಲವೂ ಈ ನೆಲದಲ್ಲಿ ನಡೆದಂತ ಒಂದು ಸತ್ಯ ಕಥೆಯಾಗಿದೆ. ಇಲ್ಲಿರುವಂತ ಅಂಜನಾದ್ರಿ ಬೆಟ್ಟವು ವಾನರ ರಾಜಮನೆತನದ ಮಹಿಳೆಯಾದ ಅಂಜನಾ ದೇವಿಯ ಹೆಸರಿನಿಂದ ಬಂದಿದೆ ಎಂದು ಹೇಳಲಾಗ್ತಾ ಇದೆ. ಅಂಜನಾ ದೇವಿ ಇಲ್ಲಿಯೇ ತಪಸ್ಸು ಮಾಡಿ ವಾಯುದೇವನ ಅನುಗ್ರಹದಿಂದ ಹನುಮಂತನಿಗೆ ಜನ್ಮ ನೀಡಿದಳು ಎಂದು ಕೂಡ ಇತಿಹಾಸ ಪುಟಗಳು ಹೇಳ್ತವೆ. ಇನ್ನು ಈ ಬೆಟ್ಟದಲ್ಲಿ ಇಂದಿಗೂ ಹನುಮಂತನ ತಾಯಿಯಾದ ಅಂಜನಾ ದೇವಿ ನೆಲೆಸಿದ್ದಳು ಎನ್ನುವ ಗುಹೆಗಳು, ಹನುಮಂತನ ಜನನಕ್ಕೆ ಸಂಬಂಧಿಸಿದ ಸ್ಥಳಗಳು ಇವೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿನ ಪ್ರತಿಯೊಂದು ಕಲ್ಲು, ಮಣ್ಣು ಕೂಡ ರಾಮಾಯಣ ಕಥೆಯನ್ನು ಹೇಳುತ್ತದೆ. ಇಡೀ ಪ್ರದೇಶವೇ ಒಂದು ರೀತಿ ಇತಿಹಾಸ ಮತ್ತು ಪೌರಾಣಿಕ ಕಥೆಯನ್ನು ಮೈಗೂಡಿಸಿಕೊಂಡಿದೆ. ಹಾಗಾಗಿಯೇ ಅಂಜನಾದ್ರಿ ಬೆಟ್ಟವು ಒಂದು ಭೌಗೋಳಿಕ ಸ್ಥಳವಾಗಿ ಉಳಿದಿಲ್ಲ, ಅದು ನಮ್ಮ ನಂಬಿಕೆ, ನಮ್ಮ ಸಂಸ್ಕೃತಿಯ ಒಂದು ಜೀವಂತ ಪ್ರತೀಕವಾಗಿದೆ. ಸ್ನೇಹಿತರೆ, ಪ್ರಪಂಚಾದ್ಯಂತ ಇರುವಂತಹ ಕೋಟ್ಯಾಂತರ ಹನುಮಾನ್ ಭಕ್ತಗಳಿಗೆ ಇದೊಂದು ಪುಣ್ಯ ಕ್ಷೇತ್ರ. ಈ ಜಾಗದಲ್ಲಿ ಒಂದು ಸಿನಿಮಾ ಮುಹೂರ್ತ ಮಾಡುವುದು ಎಂದ್ರೆ ಅದು ಆ ಸಿನಿಮಾಗೆ ದೈವಿಕ ಶಕ್ತಿಯನ್ನು ತುಂಬುತ್ತದೆ. ಇನ್ನು ರಿಷಬ್ ಶೆಟ್ಟಿ ಅವರು ಕಾಂತಾರದ ಮೂಲಕ ಇಡೀ ವಿಶ್ವಕ್ಕೆ ಕನ್ನಡದ ನೆಲ, ಜಲ, ಸಂಸ್ಕೃತಿಯನ್ನು ಪರಿಚಯಿಸಿದವರು. ಈಗ ಜೈ ಹನುಮಾನ್ ಮೂಲಕ ಹನುಮಂತನ ಕಥೆಯನ್ನು ತೆರೆ ಮೇಲೆ ತರಲು ಹೊರಟಿದ್ದಾರೆ. ಇದೊಂದು ಸಾಮಾನ್ಯ ವಿಷಯವಲ್ಲ, ಇದರ ಹಿಂದಿನ ಆಳವಾದ ಅರ್ಥವನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಕಾಂತಾರದ ಯಶಸ್ಸು ಕನ್ನಡ ಸಂಸ್ಕೃತಿಯನ್ನು ಜಾಗತಿಕ ಮಟ್ಟಕ್ಕೆ ಕೊಂಡೊಯ್ಯಿತು. ಈಗ ಜೈ ಹನುಮಾನ್ ಮೂಲಕ ಒಂದು ಪೌರಾಣಿಕ ಕಥೆಯನ್ನು ಆದ್ರೆ ಆಧುನಿಕ ದೃಷ್ಟಿಕೋನದಿಂದ ಹೇಳಲು ಅವರು ಸಜ್ಜಾಗಿದ್ದಾರೆ. ರಿಷಬ್ ಶೆಟ್ಟಿ ಅವರ ಪ್ರತಿ ಪ್ರಾಜೆಕ್ಟ್ ನಲ್ಲೂ ಒಂದು ಆಳವಾದ ಚಿಂತನೆ ಇರುತ್ತದೆ. ಒಂದು ಪ್ರಾದೇಶಿಕ ಕಥೆಯನ್ನು ಜಾಗತಿಕ ಮಟ್ಟಕ್ಕೆ ಹೇಗೆ ಕೊಂಡೊಯ್ಯಬೇಕು ಎಂಬ ತಲೆ ಮತ್ತು ಕಲೆ ಅವರಲ್ಲಿದೆ. ವೀಕ್ಷಕರೇ, ಜೈ ಹನುಮಾನ್ ಈ ಹೆಸರೇ ಒಂದು ಶಕ್ತಿ, ಒಂದು ಪ್ರೇರಣೆ. ಹನುಮಂತ ಅಂದ್ರೆ ಬರೀ ಬಲಿಶಾಲಿಯಾದ ವಾನರವಲ್ಲ, ಆತ ಭಕ್ತಿ, ಶಕ್ತಿ, ಜ್ಞಾನ, ವಿವೇಕ, ನಿಷ್ಠೆ, ಸೇವೆ ಮತ್ತು ಅಚಲವಾದ ವಿಶ್ವಾಸದ ಪ್ರತೀಕ. ಅಂತಹ ದೈವಿಕ ಪಾತ್ರವನ್ನು ರಿಷಬ್ ಶೆಟ್ಟಿ ಹೇಗೆ ತೆರೆ ಮೇಲೆ ತರುತ್ತಾರೆ ಎಂದು ಕುತೂಹಲ ಎಲ್ಲರಿಗೂ ಇದೆ. ಈ ಸಿನಿಮಾ ಕಥೆ ಏನ್ ಗೊತ್ತಾ? ಹನುಮಂತನ ಯಾವ ಆಯಾಮವು ಈ ಸಿನಿಮಾಗೆ ಪರಿಚಯಿಸುತ್ತದೆ, ಇದರ ಬಗ್ಗೆ ನಿರ್ದೇಶಕರು ಇನ್ನು ಯಾವುದೇ ಸುಳಿವು ಕೂಡ ನೀಡಿಲ್ಲ. ಆದ್ರೆ ಅಂಜನಾದ್ರಿ ಬೆಟ್ಟದಲ್ಲಿ ಮುಹೂರ್ತ ಮಾಡಿರುವ ಹಿನ್ನೆಲೆಯಲ್ಲಿ ಇದು ಹನುಮಂತನ ಜನ್ಮ ರಹಸ್ಯ ಮತ್ತು ಬಾಲ ಲೀಲೆಗಳು ಮತ್ತು ರಾಮನಿಗಿಂತ ಆತ ಮಾಡಿದ ಸೇವೆಗಳ ಮೇಲೆ ಹೆಚ್ಚು ಬೆಳಕು ಚೆಲ್ಲುವ ಸಾಧ್ಯತೆ ಕೂಡ ಹೆಚ್ಚಾಗಿದೆ. ಅಂದ್ರೆ ಈ ಸಿನಿಮಾ ಕೇವಲ ಮನರಂಜನೆ ನೀಡುವುದಲ್ಲ, ಇದು ನಮ್ಮ ಹೊಸ ಪೀಳಿಗೆಗೆ ಹನುಮಂತನ ಆದರ್ಶಗಳನ್ನು, ರಾಮಾಯಣದ ಮೌಲ್ಯಗಳನ್ನು ಮತ್ತು ಆಗಿನ ಕಾಲದ ಸಂಸ್ಕೃತಿಯನ್ನು ತೋರಿಸುವ ಒಂದು ಪುಟ ಆಗಲಿದೆ. ಹೌದು, ಇತ್ತೀಚಿನ ದಿನಗಳಲ್ಲಿ ಯುವಕರು ನಮ್ಮ ಧರ್ಮ, ಸಂಸ್ಕೃತಿ ಮತ್ತು ಪುರಾಣಗಳ ಮೇಲೆ ಹೆಚ್ಚು ಆಸಕ್ತಿ ತೋರ್ತಾ ಇದ್ದಾರೆ. ಕಾಂತಾರ ಈ ನಿಟ್ಟಿನಲ್ಲಿ ಒಂದು ಹೊಸ ಟ್ರೆಂಡ್ ಶುರುವಾಗಿತ್ತು. ಈಗ ಜೈ ಹನುಮಾನ್ ಆ ಟ್ರೆಂಡ್ ಅನ್ನು ಇನ್ನೊಂದು ಹೆಜ್ಜೆಗೆ ಮುಂದೆಗೆ ಕೊಂಡೊಯ್ತಾ ಇದೆ. ರಿಷಬ್ ಶೆಟ್ಟಿ ಅವರು ಬರೀ ಸಿನಿಮಾ ನಿರ್ದೇಶಕ ಮಾತ್ರ ಅಲ್ಲ, ಅವರು ಒಂದು ಸಂಸ್ಕೃತಿಯ ವಕ್ತಾರರಾಗಿ ನಮ್ಮ ಪರಂಪರೆಯನ್ನು
ನಂಬಿಕೆಯನ್ನು ಉಳಿಸುವವರಾಗಿ ನಿಂತಿದ್ದಾರೆ. ವೀಕ್ಷಕರೇ, ಈ ಮುಹೂರ್ತದಿಂದ ಅಂಜನಾದ್ರಿ ಬೆಟ್ಟಕ್ಕೆ ಮತ್ತಷ್ಟು ಪ್ರಚಾರ ಸಿಕ್ಕಂತಾಗಿದೆ. ಈಗಾಗಲೇ ಸಾವಿರಾರು ಭಕ್ತರು ಇಲ್ಲಿಗೆ ಭೇಟಿ ನೀಡ್ತಾರೆ. ಈಗ ಇಡೀ ವಿಶ್ವದ ಗಮನ ಈ ಸ್ಥಳದ ಮೇಲೆ ಬಿದ್ದಿದೆ. ಹನುಮಂತನ ಜನ್ಮಸ್ಥಳ ವಿವಾದ ಬಗ್ಗೆ ಇತ್ತೀಚೆಗೆ ಸಾಕಷ್ಟು ಚರ್ಚೆಗಳು ಕೂಡ ನಡೀತಾ ಇದ್ವು. ಮಹಾರಾಷ್ಟ್ರದಲ್ಲಿ ಇರುವಂತಹ ಕೆಲವರು ತಮ್ಮದೇ ಸ್ಥಳ ಹನುಮಂತನ ಜನ್ಮಸ್ಥಳ ಎಂದು ಹೇಳ್ತಾ ಇದ್ರು. ಆದರೆ ರಾಮಾಯಣದ ಮೂಲ ಗ್ರಂಥಗಳು, ಐತಿಹಾಸಿಕ ಆಧಾರಗಳು, ಸ್ಥಳೀಯ ನಂಬಿಕೆಗಳು ಮತ್ತು ಧಾರ್ಮಿಕ ಗುರುಗಳ ಪ್ರಕಾರ ಅಂಜನಾದ್ರಿ ಬೆಟ್ಟವೇ ಹನುಮಂತನ ಜನ್ಮಸ್ಥಳ. ರಿಷಬ್ ಶೆಟ್ಟಿ ಅವರ ಈ ನಿರ್ಧಾರ ಈ ನಂಬಿಕೆಗೆ ಮತ್ತಷ್ಟು ಬಲ ತುಂಬಂತಾಗಿದೆ. ಇದು ಒಂದು ರೀತಿಯಲ್ಲಿ ನಮ್ಮ ಸಂಸ್ಕೃತಿಯನ್ನು, ನಮ್ಮ ಇತಿಹಾಸವನ್ನು ಎತ್ತಿ ಹಿಡಿಯುವಂತಹ ಪ್ರಯತ್ನ. ವೀಕ್ಷಕರೇ, ಈ ಸಿನಿಮಾದ ಮುಹೂರ್ತಕ್ಕೆ ರಿಷಬ್ ಶೆಟ್ಟಿ ಅವರ ಕುಟುಂಬ ಮಾತ್ರ ಹಾಜರಾಗಿದ್ರು. ಯಾವುದೇ ದೊಡ್ಡ ರಾಜಕಾರಣಿಗಳು, ಚಿತ್ರರಂಗದ ಗಣ್ಯರು ಇರಲಿಲ್ಲ. ಇದು ರಿಷಬ್ ಶೆಟ್ಟಿ ಅವರ ಸರಳತೆಯನ್ನು, ಅವರ ಉದ್ದೇಶದ ಸ್ಪಷ್ಟತೆಯನ್ನು ತೋರಿಸಿದಂತಾಗುತ್ತೆ. ಇದು ಒಂದು ವೈಯಕ್ತಿಕ ಧಾರ್ಮಿಕ ನಂಬಿಕೆಯ ಸಮಾರಂಭವಾಗಿತ್ತು. ಅಲ್ಲಿ ಬರೀ ಭಕ್ತಿ ಮತ್ತು ಶ್ರದ್ಧೆಗೆ ಮಾತ್ರ ಪ್ರಾಮುಖ್ಯತೆ ನೀಡಲಾಗಿದೆ. ಗಾಂಭೀರ್ಯ ಮತ್ತು ಪ್ರಾವಿತ್ಯತೆಗೆ ಭಂಗ ಬರದಂತೆ ಸರಳವಾಗಿ ಪೂಜಾ ಕಾರ್ಯಕ್ರಮಗಳು ನೆರವೇರಿಸಲಾಗಿದೆ. ಇಂತಹ ಮಹಾನ್ ಕಾರ್ಯಕ್ಕೆ ದೇವರ ಆಶೀರ್ವಾದ ದೊಡ್ಡದು ಎಂದು ಅವರ ನಂಬಿಕೆ, ಆ ನಂಬಿಕೆಯೇ ಅವರ ಶಕ್ತಿ. ಈಗ ಬನ್ನಿ ಈ ಸಿನಿಮಾದ ಆಳವಾದ ವಿಶ್ಲೇಷಣೆಯನ್ನು ಮಾಡೋಣ. ಜೈ ಹನುಮಾನ್ ಕನ್ನಡ ಚಿತ್ರರಂಗಕ್ಕೆ, ಭಾರತೀಯ ಚಿತ್ರರಂಗಕ್ಕೆ ಏನೆಲ್ಲ ಪರಿಣಾಮ ಬೀರಬಹುದು? ಮೊದಲದಾಗಿ ಇದು ಪೌರಾಣಿಕ ಚಿತ್ರಗಳಿಗೆ ಹೊಸ ಆಯಾಮಗಳನ್ನು ನೀಡಬಹುದು. ಈಗಾಗಲೇ ಆದಿ ಪುರುಷದಂತಹ ಚಿತ್ರಗಳು ಟೀಕೆಗೆ ಗುರಿಯಾಗಿವೆ. ಅಂತಹ ಸಂದರ್ಭದಲ್ಲಿ ರಿಷಬ್ ಶೆಟ್ಟಿ ಅವರು ಹೀಗೆ ಹನುಮಂತನನ್ನು ತೆರೆ ಮೇಲೆ ತರುತ್ತಾರೆ ಎನ್ನುವುದು ಮುಖ್ಯ. ಕಾಂತಾರದಲ್ಲಿ ಅವರ ಪ್ರಾದೇಶಿಕ ನಂಬಿಕೆಗಳು ಹೀಗೆ ಗೌರವಯುತವಾಗಿ, ಸರಳವಾಗಿ ಮತ್ತು ಆಳವಾಗಿ ತೋರಿಸಿದವು. ಅದೇ ರೀತಿಯಲ್ಲಿ ಹನುಮಂತನ ಪಾತ್ರಕ್ಕೂ ನ್ಯಾಯ ಒದಗಿಸುತ್ತಾರೆ ಎಂದು ನಮಗೆ ನಂಬಿಕೆ ಇದೆ. ಇನ್ನು ಈ ಸಿನಿಮಾದ ಬಹುಶಃ ಕನ್ನಡ, ಹಿಂದಿ, ತೆಲುಗು, ತಮಿಳು, ಮಲಯಾಳಂ ಭಾಷೆಗಳಲ್ಲಿ ಬಿಡುಗಡೆಯಾಗುವ ಸಾಧ್ಯತೆ ಕೂಡ ಇದೆ. ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಕಾಂತಾರ ಒಂದು ಹೊಸ ಅಲೆಯನ್ನು ಸೃಷ್ಟಿಸಿತು. ಜೈ ಹನುಮಾನ್ ಸಹ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿಯೂ ಗಮನ ಸೆಳೆಯುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿದೆ. ನಮ್ಮ ಭಾರತದಲ್ಲಿ ಹನುಮಂತನ ಭಕ್ತರು ಕೋಟ್ಯಾಂತರ ಸಂಖ್ಯೆಯಲ್ಲಿದ್ದಾರೆ. ಅವರೆಲ್ಲರಿಗೂ ಇದೊಂದು ಭಾವನಾತ್ಮಕ ಸಿನಿಮಾವಾಗಲಿದೆ. ಇದು ಬರೀ ಸಿನಿಮಾವಲ್ಲ, ಇದು ಒಂದು ಸಾಂಸ್ಕೃತಿಕ ಆಚರಣೆ, ಒಂದು ಧಾರ್ಮಿಕ ಪ್ರಜ್ಞೆ. ರಿಷಬ್ ಶೆಟ್ಟಿ ಅವರ ನಿರ್ದೇಶನ ಶೈಲಿ, ಕತೆ ಹೇಳುವ ರೀತಿ ಎಲ್ಲವೂ ವಿಭಿನ್ನವಾಗಿರುತ್ತೆ. ಅವರು ಯಾವಾಗಲೂ ನಮ್ಮ ನೆಲದ ಕಥೆಗಳನ್ನು, ನಮ್ಮ ಸಂಸ್ಕೃತಿಯನ್ನು, ನಮ್ಮ ಆಚರಣೆ, ಧಾರ್ಮಿಕ ಮತ್ತು ಅತ್ಯಾಧುನಿಕ ತಂತ್ರಜ್ಞಾನಗಳೊಂದಿಗೆ ಬೆರೆಸಿ ಹೇಳುತ್ತಾರೆ. ಈ ಕಾಂತಾರದ ಯಶಸ್ಸಿನ ನಂತರ ಜೈ ಹನುಮಾನ್ ಚಿತ್ರದ ಮೇಲೆ ಅಪಾರ ನಂಬಿಕೆ ಮತ್ತು ನಿರೀಕ್ಷೆ ಕೂಡ ಹೆಚ್ಚಾಗಿದೆ. ಇದು ಇನ್ನಷ್ಟು ನಿರ್ದೇಶಕರು, ನಿರ್ಮಾಪಕರು ಪೌರಾಣಿಕ ಕಥೆಗಳನ್ನು ಮತ್ತು ಐತಿಹಾಸಿಕ ಘಟನೆಗಳನ್ನು ಆಧರಿಸಿ ಸಿನಿಮಾ ಮಾಡಲು ಪ್ರೇರಣೆ ನೀಡಿದಂತಾಗುತ್ತೆ. ವೀಕ್ಷಕರೇ, ಇದೊಂದು ಪ್ರಮುಖ ಅಂಶವೆಂದರೆ ಹನುಮಂತನ ಪಾತ್ರ. ಈ ಪಾತ್ರವನ್ನು ಯಾರು ಮಾಡ್ತಾರೆ ಎಂಬುದು ದೊಡ್ಡ ಪ್ರಶ್ನೆ. ರಿಷಬ್ ಶೆಟ್ಟಿ ಅವರೇ ಮಾಡ್ತಾ ಇದ್ದಾರೆ ಎಂದು ಮಾತುಗಳಿವೆ. ಒಂದು ವೇಳೆ ಅವರೇ ಮಾಡಿದರೆ ಅದೊಂದು ವಿಭಿನ್ನ ಅನುಭವವಾಗಲಿದೆ. ಅವರ ಶಾರೀರಿಕ ಭಾಷೆ, ಅಭಿನಯದ ಶೈಲಿ ಈ ಪಾತ್ರಕ್ಕೆ ಹೇಗೆ ಹೊಂದಿಕೊಳ್ಳುತ್ತದೆ ಎಂದು ಎಲ್ಲರಿಗೂ ಕುತೂಹಲ ಮೂಡಿದೆ. ಹನುಮಂತನ ಪಾತ್ರವನ್ನು ಹಿಂದೆ ಅನೇಕ ನಟರು ಮಾಡಿದ್ದಾರೆ. ಆದರೆ ರಿಷಬ್ ಶೆಟ್ಟಿ ಅವರ ದೃಷ್ಟಿಕೋನದಿಂದ ಹನುಮಂತನನ್ನು ನೋಡುವುದು ಒಂದು ಹೊಸ ಅನುಭವ ನೀಡಲಿದೆ. ಈ ಸಿನಿಮಾ ಕೇವಲ ನಂಬಿಕೆಗಳ ಬಗ್ಗೆ ಮಾತ್ರವಲ್ಲ, ಮಾನವ ಸಂಬಂಧಗಳು, ಭಕ್ತಿ, ನಿಷ್ಠೆ, ತ್ಯಾಗ ಮತ್ತು ಸೇವೆಯಂತಹ ಮಹತ್ವದ ಮೌಲ್ಯಗಳ ಬಗ್ಗೆಯೂ ಮಾತನಾಡಬಹುದು. ಹನುಮಂತನ ಜೀವನವೇ ಒಂದು ಆದರ್ಶ. ರಾಮನಿಗಾಗಿ ಆತ ಮಾಡಿದ ಸೇವೆ, ಆತನ ಅಚಲವಾದ ಭಕ್ತಿ, ಆತನ ಧೈರ್ಯ, ಆತನ ಜ್ಞಾನ ಇವೆಲ್ಲವೂ ನಮ್ಮ ಜೀವನಕ್ಕೆ ಪಾಠ. ಇಂತಹ ಪಾಠಗಳನ್ನು ಸಿನಿಮಾ ಮೂಲಕ ಇಂದಿನ ಪೀಳಿಗೆಗೆ ತರುವುದು ಒಂದು ಅತ್ಯಗತ್ಯ ಮತ್ತು ಅವಶ್ಯಕ. ಸ್ನೇಹಿತರೆ, ಅಂಜನಾದ್ರಿ ಬೆಟ್ಟದಲ್ಲಿ ನಡೆದಂತ ಈ ಮುಹೂರ್ತ ಇಡೀ ಭಾರತ ದೇಶದಲ್ಲಿ ಕನ್ನಡ ಚಿತ್ರರಂಗದ ಬಗ್ಗೆ ಮತ್ತಷ್ಟು ಆಸಕ್ತಿ ಮೂಡಿಸಿದೆ. ಕನ್ನಡದ ಜಲ, ನೆಲ, ಸಂಸ್ಕೃತಿ ಕೇವಲ ರಾಜ್ಯಕ್ಕೆ ಸೀಮಿತವಲ್ಲ, ಇದು ಇಡೀ ವಿಶ್ವದ ವಿಸ್ತರಿಸಿದೆ ಎಂಬುದು ಕಾಂತಾರ ತೋರಿಸಿತು. ಜೈ ಹನುಮಾನ್ ಮೂಲಕ ಆ ನಂಬಿಕೆ ಮತ್ತಷ್ಟು ಗಟ್ಟಿಗೊಳಿಸಿದ್ದಾರೆ. ಇದರ ಹಿಂದೆ ಒಂದು ದೊಡ್ಡ ಕನಸು, ದೊಡ್ಡ ದೃಷ್ಟಿನೇ ಇದೆ. ಕನ್ನಡ ಚಿತ್ರರಂಗದ ಸುವರ್ಣ ಯುಗ ಈಗ ಆರಂಭವಾಗಿದೆ ಎಂದು ಕೂಡ ಹೇಳ್ಬಹುದು. ವೀಕ್ಷಕರೇ, ಈ ಸಿನಿಮಾ ನಮ್ಮ ಸಂಸ್ಕೃತಿಯ ಬಗ್ಗೆ ಮತ್ತಷ್ಟು ಸಂಶೋಧನೆ ನಡೆಸಲು ಪ್ರೇರಣೆ ನೀಡುತ್ತದೆ. ಹನುಮಂತನ ಜನ್ಮಸ್ಥಳ ಬಗ್ಗೆ ಇನ್ನೂ ಹೆಚ್ಚಿನ ಅಧ್ಯಯನ ನಡೆಸಬೇಕು ಮತ್ತು ನಮ್ಮ ಪುರಾಣಗಳು, ನಮ್ಮ ಇತಿಹಾಸಗಳು, ನಮ್ಮ ಪೂರ್ವಜನರ ಶೈಲಿ ಇವೆಲ್ಲವೂ ಅಧ್ಯಯನಕ್ಕೆ ಯೋಗ್ಯವಾದ ವಿಷಯಗಳು. ರಿಷಬ್ ಶೆಟ್ಟಿ ಅವರು ಕೇವಲ ಒಂದು ಸಿನಿಮಾ ಮಾಡ್ತಾ ಇಲ್ಲ, ಅವರು ಒಂದು ಸಾಂಸ್ಕೃತಿಕ ಆಂದೋಲನ ಹುಡುಕ್ತಾ ಇದ್ದಾರೆ. ನಮ್ಮ ಗುರುತುಗಳು, ನಮ್ಮ ಅಸ್ಮಿತೆಗಳು ಮತ್ತು ನಮ್ಮ ಶ್ರೇಷ್ಠ ಪರಂಪರೆಯನ್ನು ಜಗತ್ತಿಗೆ ಪರಿಚಯ ಮಾಡ್ತಿದ್ದಾರೆ. ಜೈ ಹನುಮಾನ್ ಚಿತ್ರದ ಮುಹೂರ್ತದ ಮೂಲಕ ರಿಷಬ್ ಶೆಟ್ಟಿ ಅವರು ಕೇವಲ ಒಂದು ಚಿತ್ರವನ್ನು ಆರಂಭಿಸಿಲ್ಲ, ಅವರು ಒಂದು ಹೊಸ ಪರ್ವವನ್ನು ಆರಂಭಿಸಿದ್ದಾರೆ. ಕೇವಲ ಮನರಂಜನೆ ಮಾತ್ರವಲ್ಲದೆ ನಮ್ಮ ಧರ್ಮ, ಸಂಸ್ಕೃತಿಯನ್ನು ಎತ್ತಿ ಹಿಡಿಯುವಂತ ಒಂದು ಪರ್ವ. ಇದು ಕನ್ನಡದ ಹೆಮ್ಮೆ, ನಮ್ಮೆಲ್ಲರ ಹೆಮ್ಮೆ. ಈ ಚಿತ್ರದ ಬಗ್ಗೆ ನಿಮ್ಮ ಅಭಿಪ್ರಾಯಗಳೇನು? ರಿಷಬ್ ಶೆಟ್ಟಿ ಅವರ ಹನುಮಂತನ ಪಾತ್ರಕ್ಕೆ ಸೂಕ್ತವೇ? ಕಮೆಂಟ್ ಬಾಕ್ಸ್ ನಲ್ಲಿ ನಿಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇಂತಹ ಲೇಟೆಸ್ಟ್ ಅಪ್ಡೇಟ್ಗಾಗಿ ನಮ್ಮ ಐಫೈ ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಮತ್ತೆ ಸಿಗೋಣ ಇದೇ ತರ ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆಗೆ ಮುಂದಿನ ವಿಡಿಯೋದಲ್ಲಿ. ಜೈ ಹನುಮಾನ್.